ಓಂ ಗುರುಭ್ಯೋ ನಮಃ. ಎಲ್ಲ ನನ್ನ ಜ್ಯೋತಿಷ್ಯ ಬಾಂಧವರಿಗೂ ಜ್ಯೋತಿಷ್ಯ ಜ್ಞಾನವಾಣಿಯ ಮೂಲಕ ಈ ಚಾನಲ್ ಮುಖಾಂತರ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತು ಈ ಆಕ್ಸಿಡೆಂಟ್ ಯೋಗ ಹಸ್ತದಲ್ಲೂ ನಾವು ನೋಡ್ಬೋದು. ಯಾವ ರೀತಿ ಆಕ್ಸಿಡೆಂಟ್ಗಳಾಗುತ್ತೆ, ಅಪಘಾತಗಳಾಗುತ್ತೆ ಅಂತ ನಾವು ನೋಡ್ಬೋದು. ಎರಡು ಪರ್ವದಲ್ಲಿ ಈ ಒಂದು ಚಿಹ್ನೆಗಳಿದ್ದಲ್ಲಿ ಅವರು ಅತ್ಯಂತ ಸಾವಧಾನವಾಗಿ ಡ್ರೈವಿಂಗ್ ಮಾಡ್ಬೇಕಾಗುತ್ತೆ, ತುಂಬಾನೇ ಹುಷಾರಾಗಿ ಇರ್ಬೇಕಾಗುತ್ತೆ. ಒಂದು ಈ ಬುಧ ಪರ್ವದ ಬುಧ ಬೆರಳಿನ ಕೆಳಗೆ ಈ ತರ ರೌಂಡ್ ಚಿಹ್ನೆ ಈ ರೀತಿ ಇದ್ದಾಗುನು, ಮತ್ತೆ ಶನಿಯ ಪರ್ವದಲ್ಲಿ ಈ ರೀತಿ ಗ್ರಿಲ್ಗಳು ಇದ್ದಾಗುನು ಅವರಿಗೆ ಆಕ್ಸಿಡೆಂಟ್ ಯೋಗ ಇರುತ್ತೆ. ಈ ರೀತಿ ಇದ್ದಾಗ ಜಾತಕದಲ್ಲೂ ಲಗ್ನಾಧಿಪತಿ ಅಷ್ಟಮಾಧಿಪತಿಯ ದಶಾಭುಕ್ತಿ ನಡೆಯುವಾಗನು ಅದೇ ಈ ಈ ಒಂದು ಅಪಘಾತಗಳಾಗುವಂತ ಸಂಭವ ಇರುತ್ತೆ. ಅದನ್ನ ನೋಡ್ಕೊಂಡು ಸಾವಧಾನವಾಗಿ ವಾಹನ ನಿಧಾನವಾಗಿ ಓಡಿಸ್ಬೇಕು. ಇಲ್ಲ ಅಂದ್ರೆ ಅಪಘಾತಕ್ಕೆ ಈಡಾಗಿ ಅವರು ಹಾಸ್ಪಿಟಲೈಸೇಷನ್ ಆಗಿ ಅಲ್ಲಿ ಟ್ರೀಟ್ಮೆಂಟ್ ತಗೊಳ್ಬೇಕಾಗುತ್ತೆ. ತುಂಬಾ ಅದು ಬಹಳ ಒಂಥರ ಅಂತ ಒಂದು ಯೋಗ ಯಾರಿಗೂ ಬರೋದ್ ಬೇಡ. ಅಂತವರು ಏನೇ ಇದ್ರು ಸ್ವಲ್ಪ ಜಾತಕಗಳನ್ನ ತೋರಿಸ್ತಾ ಇರ್ಬೇಕು. ಅಕಸ್ಮಾತ್ ಆ ರೀತಿ ಚಿಹ್ನೆ ಇದ್ದಾಗ ಅವರು ಬೇರೆಯವರಲ್ಲಿ ಹೋಗಿ ಜಾತಕಗಳನ್ನು ತೋರಿಸಿ ಆ ಒಂದು ವೇಳೆಯಲ್ಲಿ ಯಾವುದೇ ವಾಹನವನ್ನು ಆದಷ್ಟು ಕಡಿಮೆ ಓಡಿಸಿ ಆ ಕಾಲ ಮುಗಿದ ನಂತರ ಆಮೇಲೆ ಅವಾಗೂ ಅವರು ಸ್ವಲ್ಪ ಸಾವಧಾನವಾಗೇ ಇರ್ಬೇಕು. ಸಾವಧಾನವಾಗಿ ನಿಧಾನವಾಗಿ ವಾಹನಗಳನ್ನ ಓಡಿಸ್ಬೇಕು. ಇಲ್ಲ ಅಂದ್ರೆ ಆಕ್ಸಿಡೆಂಟ್ ಯೋಗ ಅಂತೂ ಕಟ್ಟಿಟ್ಟ ಬುತ್ತಿ. ಇಷ್ಟನ್ನ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಶ್ರೀ ಕೃಷ್ಣ.